ನಾಮದಲ್ಲಿ ಶಲೋಮ್. ಚೆನ್ನಾಗಿದ್ದೀರಾ? ನಮ್ಮ ಜೀವಿತದಲ್ಲಿ ಪ್ರತಿದಿನ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಲೇ ಇರಬೇಕು. ನಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಒಂದು ಪರಿಸ್ಥಿತಿಗಳ ಮೇಲಾದ್ರೂ ಆಧಾರವಾಗಿರ್ತವೆ, ಇಲ್ಲವೇ ಪವಿತ್ರಾತ್ಮ ದೇವರ ಮೇಲೆ ಆಧಾರಗೊಂಡಂತಹ ನಿರ್ಣಯಗಳಾಗಿರ್ಬಹುದು. ಜಾಗ್ರತೆಯಿಂದ ಕೇಳಿ. ಕೆಲವರೇನೋ ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡು ನಿರ್ಣಯ ತೆಗೆದುಕೊಳ್ತಾರೆ, ಇನ್ನು ಕೆಲವರೇನೋ ದೇವರ ಮೇಲೆ ಆಧಾರಗೊಂಡು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಸೊ ಮೊದಲನೇದಾಗಿ ಅಬ್ರಹಾಮನಿಗೆ ಹೇಳ್ತಾನೆ, ಲೋಟನು ನಾನು ಹೊರಟು ಹೋಗ್ತೇನೆ ದೊಡ್ಡಪ್ಪ, ಹೋಗ್ತೇನೆ ಎಂದು ಹೇಳಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಸದೋಮ ಗೋಮರ ಎಂಬ ಪಾಪಿಷ್ಟ ಪಟ್ಟಣಕ್ಕೆ ಹೋಗಬೇಕೆಂಬ ತೀರ್ಮಾನ ತೆಗೆದುಕೊಳ್ತಾನೆ. ಅದು ಹೇಗೆ ಕಾಣಿಸುತ್ತದಂತೆ? ಅದು ಹೇಗೆ ಕಾಣಿಸುತ್ತೆ ಎಂದು ನೋಡೋಣ ಬನ್ನಿ. ಆ ಪಾಪಿಷ್ಟ ಪಟ್ಟಣವು ನಾಶನವಾಗುವುದಕ್ಕಿಂತ ಮುಂಚೆ ಹೇಗೆ ಕಾಣಿಸಿಕೊಂಡಿತಂತೆ? ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯ ದೇಶವಾಗಿ ಕಾಣಿಸಿತು. ಹೇಗೆ ಕಾಣಿಸಿತಂತೆ? ಹೊರಗಡೆ ಏದೇನು ತೋಟದಂತೆ ಕಾಣಿಸಿತಂತೆ. ನಾಶನದಿಂದ ತುಂಬಿಕೊಂಡಿರುವಂತಹ, ಪಾಪದಿಂದ ತುಂಬಿಕೊಂಡಿರುವಂತಹ, ಶಾಪದಿಂದ ತುಂಬಿಕೊಂಡಿರುವಂತಹ ಸದೋಮ ಗೋಮರ ತೋರುವಿಕೆಗೆ ಮಾತ್ರ ಎಷ್ಟೋ ಪ್ರಶಾಂತವಾಗಿ ಕಾಣಿಸಿಕೊಳ್ಳುತ್ತಿದೆ, ಎಷ್ಟೋ ಅಂದವಾಗಿ ಕಾಣಿಸಿಕೊಳ್ತಿದೆ, ಎಷ್ಟೋ ಆಕರ್ಷಣೆ ಉಳ್ಳದಾಗಿ ಕಾಣಿಸಿಕೊಳ್ತಾ ಇದೆ. ಪ್ರಿಯ ಸಹೋದರರೇ, ಸಹೋದರಿಯರೇ, ಕೇಳಿ. ನಮ್ಮ ಮಧ್ಯ ಇದ್ದೀರಾ? ದೇವರಿಂದ ದೂರ ಆಗುವುದಕ್ಕಾಗಿ, ಲೋಕಕ್ಕೂ ಲೋಕಾನುಸಾರವಾದ ಮನುಷ್ಯರಿಗೆ ನಿಕಟವಾಗುವುದಕ್ಕಾಗಿ ಮನಸ್ಸು ಮಾಡುವಂತವ್ರು ಯಾರಾದರೂ ಇದ್ದೀರಾ? ಈಗ ಜಾಗ್ರತೆಯಿಂದ ಕೇಳಿ. ಪರಿಸ್ಥಿತಿಗಳು ಒಂದು ನಿರ್ಣಯ ತೆಗೆದುಕೊಳ್ಳುವುದಕ್ಕಾಗಿ ಪ್ರೇರೇಪಿಸಿದಾಗ ಕರ್ತನ ಒಂದು ಆಲೋಚನೆ, ಸಹಾಯ, ಸಲಹೆ ತೆಗೆದುಕೊಳ್ಳದೆ ಯಾರಾದರೂ ಒಂದು ನಿರ್ಣಯ ತೆಗೆದುಕೊಳ್ಳೋದಾದರೆ ಅವರೇನಾಗ್ತಾರೆ? ಮೊದಲನೇದಾಗಿ ಸಭೆಗೆ ದೂರವಾಗ್ತಾರೆ. ಇದೇನು ಸಭೆ ಯಾಕೆ ಇಲ್ಲಿ ಸಡನ್ ಆಗಿ ಬಂತು? 12ನೇ ಅಧ್ಯಾಯ 8ನೇ ವಚನ. ಅಲ್ಲಿಂದ ಅವನು ಹೊರಟು ಅಂದ್ರೆ ಯಾರೊಂದಿಗೆ? 5ನೇ ವಚನ. ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ಲೋಟನು ಖಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲಾ ಸೊತ್ತನ್ನು, ದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದರು. ಅಲ್ಲಿಂದ ಹೊರಟು ಅವರು ಕಾನಾನ್ ದೇಶಕ್ಕೆ ಬಂದು ಸೇರಿದರು. ಈಗ 8ನೇ ವಚನ. ಅಲ್ಲಿಂದ ಅವನು ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು. ಬಹಿರಂಗವಾಗಿ ಅವನು ಯಜ್ಞವೇದಿಯನ್ನು ಕಟ್ಟಿ ಬಹಿರಂಗವಾಗಿ ಅವನು ಪ್ರಾರ್ಥನೆ ಮಾಡುವಂತಹ ಆತ್ಮೀಕನಾಗಿದ್ದನು ಅಬ್ರಹಾಮನು. ಅಬ್ರಹಾಮನೊಂದಿಗಿದ್ದರೆ ನಾವೇನ್ ಮಾಡ್ಬೇಕು ಹೇಳ್ರಿ? ಅಬ್ರಹಾಮನೊಂದಿಗಿರೋದಾದ್ರೆ ನಾವು ಕೂಡ ಯಜ್ಞವೇದಿ ಕಟ್ಟಬೇಕು, ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ದೇವರು ಇರುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ. ಎಲ್ಲಿ ಇಬ್ಬರು ಇಲ್ಲವೇ ಮೂವರು ಸೇರಿ ದೇವರನ್ನು ಆರಾಧಿಸುತ್ತಾ ಇರುತ್ತಾರೋ ಅಲ್ಲಿ ಏನು ನಡೆಯುತ್ತೆ? ಆರಾಧನೆ ನಡೆಯುತ್ತೆ. ಪ್ರಾರ್ಥಿಸುತ್ತಾ ಇದ್ರೆ ಪ್ರಾರ್ಥನೆ ನಡೆಯುತ್ತದೆ. ಅವರ ನಡುವೆ ದೇವರು ಇಳಿದು ಬರೋದಾದರೆ ಸಭೆಯಾಗಿ ಮಾರ್ಪಡುತ್ತೆ. ಕೇಳಿ ಸಹೋದರರೇ, ಸಹೋದರಿಯರೇ, ಈ ದಿನ ನಮಗಿರುವಂತಹ ಇಂತಹ ಸಭೆ ಇಲ್ಲದಿದ್ದಾಗಿಯೂ ಯಾವ ದೇವರು ತಾನೇ ನನ್ನ ನಾಮದಲ್ಲಿ ಇಬ್ಬರು ಮೂವರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಹೇಳಿದಾರೋ ಅದೇ ದೇವರು ಅಬ್ರಹಾಮನು, ಅಬ್ರಹಾಮನ ಕುಟುಂಬ, ಲೋಟನ ಕುಟುಂಬ ಮತ್ತು ಎಲ್ಲಾ ದಾಸಿಯರು ಸೇರಿ ಪ್ರಾರ್ಥನೆ ಮಾಡುತ್ತಿರುವಾಗ ಅದೊಂದು ಸಭೆಯಾಗಿತ್ತು. ಏನಾಗಿತ್ತು? ಅದೊಂದು ಸಭೆಯಾಗಿತ್ತು. ಆತ್ಮೀಕತೆಯನ್ನು ಕಾಪಾಡುವಂತಹ ಒಂದು ಕುಟುಂಬ ಆಗಿತ್ತು. ಸಭೆ ಎನ್ನುವಾಗ 4 ಜನ ಕೂಡಿ ಬರುವ ಸ್ಥಳಕ್ಕೆ ಸಭೆ ಅನ್ನುತ್ತಾರೆ. ಕುಟುಂಬವಾಗಿ ಸೇರಿ ಬಂದು ದೇವರನ್ನು ಆರಾಧಿಸುವಂತಹ ಅನುಭವವು ಈಗೋ ಅಬ್ರಹಾಮನ ಕುಟುಂಬದಲ್ಲಿತ್ತು. ಈಗ ಲೋಟನು ಬೇರೆ ಹೊರಟು ಹೋಗಬೇಕೆಂದು ಪ್ರಯತ್ನ ಮಾಡುತ್ತಿರುವಾಗ ಯಾವುದರಿಂದ ಬೇರೆ ಹೊರಟು ಹೋಗ್ತಿದ್ದಾನೆ ಹೇಳಿ? ಹೇಳ್ತೇನೆ ಕೇಳ್ರಿ. ಸಭೆಯನ್ನು ಬಿಟ್ಟು ಬೇರೆ ಆಗ್ತಿದ್ದಾನೆ. ಒಟ್ಟಿಗೆ ಸೇರಿ ಪ್ರಾರ್ಥಿಸುವ ಸಭೆಯಿಂದ, ಒಟ್ಟಿಗೆ ಸೇರಿ ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಮಹಿಮೆ ಪಡಿಸುವ ಸಮಾಜದಿಂದ, ದೇವರನ್ನು ಹಿಂಬಾಲಿಸುವಂತಹ ಸಹ ಕುಟುಂಬದಿಂದ ಲೋಟನು ಬೇರೆ ಆಗ್ತಿದ್ದಾನೆ. ಪ್ರಿಯರೇ, ಸ್ವೇಚ್ಛೆಯಿಂದ ಜೀವಿಸಬೇಕೆನ್ನುವವನು ಯಾರಿಂದ ದೂರ ಆಗ್ತಾನೆ ಗೊತ್ತಾ? ಸಭೆಯಿಂದ ದೂರವಾಗ್ತಾನೆ.
ಸಭೆಯಿಂದ ದೂರ ಹೋಗ್ತಾನೆ. ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿ, ನಿಮ್ಮೊಳಗಡೆ ಪಾಪ ಪ್ರವೇಶಿಸುವಾಗ ಸಹಜವಾಗಿ ನೀವು ಯಾವುದರಿಂದ ದೂರವಾಗ್ತೀರಿ ಗೊತ್ತಾ? ಸಭೆಯಿಂದ ದೂರವಾಗ್ತೀರಿ, ದೇವರ ಸಹವಾಸದಿಂದ ದೂರವಾಗ್ತೀರಿ ಎಂದು ಮರೆಯಬೇಡಿ ಪ್ರಿಯರೇ. ಗತಕಾಲದಲ್ಲಿ ಒಮ್ಮೆ ಈ ಉದಾಹರಣೆ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಒಂದು ಪ್ರಾಂತ್ಯದಲ್ಲಿ ಒಂದು ಸಭೆಯನ್ನು ನಿರ್ಮಿಸುತ್ತಾರೆ. ಆ ಸಭೆಯನ್ನು ನಿರ್ಮಿಸಿರುವಂತಹ ಸೇವಕನು ಏನ್ ಮಾಡ್ತಾನೆ ಗೊತ್ತಾ? ಆರಾಧನೆ ಸಾಯಂಕಾಲ 6 ಗಂಟೆಗೆ ನಡೆಸುತ್ತಾ ಇದ್ರು. ಆ ಸಭೆಯಲ್ಲಿ ಲೈಟ್ಗಳು ಇರ್ತಿರ್ಲಿಲ್ಲ. ಆದ್ರೆ ಅಲ್ಲಿರುವ ಕಂಡೀಷನ್ ಏನೆಂದ್ರೆ, ಬರುವಂತಹ ಪ್ರತಿಯೊಬ್ಬರು ತಮ್ಮೊಂದಿಗೆ ದೀಪ ತರಬೇಕಿತ್ತು. ನಾನೇನಾದ್ರೂ ಅಂತಹ ಸಭೆಗೆ ಹೋಗೋದಾದ್ರೆ ದೀಪ ತಂದು ಅಲ್ಲಿಡಬೇಕು. ಆಗ ನನ್ನ ಸ್ಥಳವೆಲ್ಲ ಬೆಳಕಿನಿಂದ ತುಂಬಿಕೊಂಡಿರುತ್ತೆ. ಪಕ್ಕದಲ್ಲಿ ಮತ್ತೊಬ್ಬರು ಬಂದು ಕೂತ್ಕೊಂಡ್ರು ಅಂದ್ಕೊಳ್ಳಿ, ಅವರು ಕೂಡ ಒಂದು ಕ್ಯಾಂಡಲ್ ಇಡಬೇಕು. ಸ್ಥಳವೆಲ್ಲ ಬೆಳಕಿನಿಂದ ತುಂಬಿರುತ್ತೆ. ಆ ಸಭೆಯಲ್ಲಿ 100 ಮಂದಿ ಇದ್ದಾರೆ ಅಂದ್ಕೊಳ್ಳಿ. ಆ 100 ಮಂದಿ ಚೆನ್ನಾಗಿ ಕ್ಯಾಂಡಲ್ ಹಚ್ಚಿದ್ರೆ ಆ ಸಭೆಯೆಲ್ಲ ಯಾವ ರೀತಿಯಾಗಿರುತ್ತೆ ಹೇಳಿ? ಬೆಳಕಿನಿಂದ ತುಂಬಿಕೊಂಡಿರುತ್ತೆ. ಆ ಸಭೆಗೆ ಏನೆಂದು ಹೆಸರಿಟ್ಟರು ಗೊತ್ತಾ? ಅ ಚರ್ಚ್ ಆಫ್ 100 ಕ್ಯಾಂಡಲ್ಸ್, 100 ದೀಪಗಳ ಸಭೆ ಎಂದು ಕರೆದ್ರು. ಈಗ 49ನೇವನು ಆ ಸಭೆಗೆ ಹೋಗ್ಲಿಲ್ಲ ಅಂದ್ಕೊಳ್ಳಿ. ಈಗ ಅಲ್ಲಿ ಏನುಂಟಾಗ್ತದೆ ನೀವೇ ಹೇಳಬೇಕು, ಗಟ್ಟಿಯಾಗಿ ಹೇಳಿ. ಆ ವ್ಯಕ್ತಿ ಇರುವ ಸ್ಥಳ ಯಾವುದರಿಂದ ತುಂಬಿಕೊಂಡಿತ್ತು? ಈಗ ಆ ವ್ಯಕ್ತಿ ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಎಂದ ಅರ್ಥ? ಕತ್ತಲೆಯಲ್ಲಿದ್ದಾನೆ ಎಂದ ಅರ್ಥ. 49ನೇ ವ್ಯಕ್ತಿ ಒಂದು ದಿನ ಸಭೆಗೆ ಬರದಿದ್ದರೆ ಅವನು ಕೂತಿರುವ ಸ್ಥಳ ಇಲ್ಲವೇ ಅವನಿರುವ ಸ್ಥಳ ಕತ್ತಲೆಯಿಂದ ತುಂಬಲ್ಪಟ್ಟಿರುತ್ತೆ. ಅದರ ಅರ್ಥವೇನೆಂದರೆ ಅವನು ಕತ್ತಲೆಯಲ್ಲಿ ಇರೋದರಿಂದಲೇ ಇಲ್ಲಿ ಸಭೆಯೊಳಗಡೆ ಕತ್ತಲೆ ಉಂಟಾಯ್ತು. ಏನಾದ್ರೂ ಅರ್ಥವಾಯ್ತಾ? ದೇವರ ಸಭೆಗೂ ಕೂಡ ಬರದೇ ಇರೋದಾದರೆ, ದೇವರ ಸನ್ನಿಧಿಯಲ್ಲಿ ಆರಾಧನೆ ಮಾಡಲು ಅವನು ಇಷ್ಟಪಡದೇ ಇರೋದಾದ್ರೆ, ಏನೋ ಅನಾರೋಗ್ಯದಿಂದ ಬರ್ಲಿಕ್ಕೆ ಆಗಿರೋದಾದ್ರೆ, ಏನಾದ್ರೂ ಪ್ರಮಾದ ಉಂಟಾಗಿರೋದಾದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸಹಜವಾಗಿ ಆ ಸಭೆಗೆ ಯಾರಾದ್ರೂ ಹೋಗದೇ ಇರುವಾಗ, ಅವರ ಸ್ಥಳ ಕತ್ತಲೆಯಿಂದ ತುಂಬಿಕೊಳ್ಳುವಾಗ ಅವರ ಅಭಿಪ್ರಾಯವೇನೆಂದರೆ, ಇವನು ಬೇರೆ ಎಲ್ಲೋ ಹೊರಗಡೆ ಕತ್ತಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ಸಭೆಯಲ್ಲಿ ಅವನು ಕೂತಿರುವ ಸ್ಥಳ ಈಗ ಕತ್ತಲೆಯಿಂದ ತುಂಬಿಕೊಂಡಿದೆ ಎಂಬ ಅದ್ಭುತವಾದ ಪಾಠವನ್ನು ಸಭೆಗೆ ಕಲಿಸಬೇಕೆನ್ನುವುದಕ್ಕಾಗಿಯೇ ಆ ಸಭೆಯಲ್ಲಿ ಈ ದೀಪದ ಸಿಸ್ಟಮ್ ಏರ್ಪಡಿಸಿದ್ರು ಸಭಾಪಾಲಕರು. ಸಹೋದರ ಸಹೋದರಿಯರೇ, ಜಾಗ್ರತೆಯಿಂದ ಕೇಳಿ. ಆ ದಿನ ಬೇರೆಯಾಗಿರುವುದಕ್ಕಾಗಿ ಹೊರಟು ಹೋಗುವಂತಹ ಲೋಟನು ಸಭೆಯಿಂದ ದೂರವಾದನು. ಜಾಗ್ರತೆ. ನೀವು ಯಾವಾಗ ದೇವರ ಮೇಲೆ ಆಧಾರಗೊಳ್ಳದೆ ನಿಮ್ಮ ನೋಟದ ಮೇಲೆ ಆಧಾರಗೊಂಡು, ನಿಮ್ಮ ಯೋಚನೆಗಳ ಮೇಲೆ ಆಧಾರಗೊಂಡು, ನಿಮ್ಮ ಶರೀರದ ಮೇಲೆ ಆಧಾರಗೊಂಡು, ನಿಮ್ಮ ಕೋರಿಕೆಗಳ ಮೇಲೆ ಆಧಾರಗೊಂಡು ನೀವು ನಿರ್ಣಯಗಳನ್ನು ತೆಗೆದುಕೊಳ್ತೀರೋ, ಮೊಟ್ಟ ಮೊದಲು ನಡೆಯೋದೇನೆಂದರೆ ನೀವು ಸಭೆಯಿಂದ ದೂರವಾಗ್ತೀರಿ, ಸಭೆಯನ್ನು ಕಳೆದುಕೊಳ್ಳುತ್ತೀರಿ. ಅಲ್ಲಿಯವರೆಗೂ ಪ್ರಾರ್ಥಿಸಿರುವಂತಹ, ಅಲ್ಲಿಯವರೆಗೂ ಪ್ರಾರ್ಥನೆಯಿಂದ ನಡೆಸಲ್ಪಟ್ಟಿರುವಂತಹ ಅದ್ಭುತವಾದ ಸಮಾಜವನ್ನು, ಆ ಅದ್ಭುತವಾದ ಸಭೆಯನ್ನು, ಅದ್ಭುತವಾದ ಸಹಕುಟುಂಬವನ್ನು ಲೋಟನು ಕಳೆದುಕೊಂಡ. ಕರ್ತನ ಸಹಾಯ ತೆಗೆದುಕೊಳ್ಳದೆ ಸ್ವಂತ ನಿರ್ಣಯ ತೆಗೆದುಕೊಳ್ಳುವುದರಿಂದ ಕಳೆದುಕೊಂಡದೇನು? ಸಭೆಯನ್ನು ಕಳೆದುಕೊಂಡ. ಒಬ್ಬ ವ್ಯಕ್ತಿ ಉದ್ಯೋಗದ ನಿಮಿತ್ತ ಇಲ್ಲಿದ್ರೆ ನನಗೆ ಬರೀ 30,000 ಸಂಬಳ ಸಿಗುತ್ತೆ, ಬೇರೊಂದು ನಿರ್ದಿಷ್ಟ ಕಡೆಯಲ್ಲಿ ಕೆಲಸ ಮಾಡಿದ್ರೆ 1.5 ಸಂಬಳ ಸಿಗುತ್ತೆ ಎಂದು ಯೋಚಿಸಿ ತನ್ನ ಸಭೆಯ ಪಾಸ್ಟರ್ ಬಳಿಗೆ ಬಂದು ಹೇಳ್ತಾನೆ, ಅಯ್ಯ, ನಾನು ಎಷ್ಟೋ ಚೆನ್ನಾಗಿ ಸಭೆಯಲ್ಲಿ ಸದಸ್ಯನಾಗಿದ್ದು ನನ್ನ ಹೆಂಡತಿ, ಮಕ್ಕಳು ಮತ್ತು ನಾನು ಸಭೆಗೆ ಬರ್ತಿದ್ದೇವೆ. ಸಂಡೇ ಸ್ಕೂಲ್ ನಲ್ಲಿ ನನ್ನ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ, ನಾನೇನು ಸೇವೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ, ನನ್ನ ಹೆಂಡತಿ ಸೇವೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ನನಗೇನೋ ಈಗ 1.5 ಲಕ್ಷ ಸಂಬಳ ಇರುವ ಉದ್ಯೋಗ ಸಿಕ್ಕಿದೆ, ಈಗ ನಾನು ಹೊರಟು ಹೋಗಬೇಕಾಗ್ತಿದೆ ಎಂದು ಹೀಗೆ ಪಾಸ್ಟರ್ ಅವರಿಗೆ ಹೇಳಿ ಪ್ರಾರ್ಥನೆ ಮಾಡಿಸಿಕೊಂಡು ಆ ಕುಟುಂಬ ದೂರ ಪ್ರಾಂತ್ಯಕ್ಕೆ ಹೊರಟು ಹೋಯಿತು. 3-4 ಮಂತ್ಸ್ ಆದ ನಂತರ ಗಂಟು ಮೂಟೆ ಎಲ್ಲವನ್ನು ಕಟ್ಟುಕೊಂಡು ಮತ್ತೆ ಅದೇ ಕುಟುಂಬ 30,000 ಸಂಬಳ ಇರುವಂತಹ ಉದ್ಯೋಗಕ್ಕೆ ತಿರುಗಿ ಇದೇ ಸ್ಥಳದಲ್ಲಿ ಉದ್ಯೋಗ ಮಾಡುವುದಕ್ಕಾಗಿ ಬಂದ್ರು. ಪಾಸ್ಟರ್ ಅವರ ಬಳಿಗೆ ಹೋದ್ರು. ಇದೇನು, ಯಾಕೆ ತಿರುಗಿ ಬಂದ್ರಿ ಎಂದು ಕೇಳಿದಾಗ, ನಾನು ಒಬ್ಬನೇ ತಿರುಗಿ ಬಂದಿಲ್ಲ ಪಾಸ್ಟ್ರೇ, ತಿರುಗಿ ಎಲ್ಲರೂ ಬಂದಿದ್ದೇವೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನಾವೆಲ್ಲರೂ ತಿರುಗಿ ಬಂದಿದ್ದೇವೆ. ಯಾಕೆ, ಏನಾಯ್ತು? ನನಗೆ ಬರುವಂತಹ 1,50,000 ಸಂಬಳಕ್ಕಿಂತಲೂ ನಾನು ಹೊಂದಿಕೊಂಡಿರುವ ಈ ಅದ್ಭುತವಾದ ಸಭೆಯು, ಈ ಸಭೆಯಲ್ಲಿರುವ ವಾಕ್ಯವು ನನಗೆ ಆ ಸ್ಥಳದಲ್ಲಿ ಎಲ್ಲೂ ಸಿಗ್ಲಿಲ್ಲ. ಆ ಕಾರಣದಿಂದ ನನ್ನ ಮಕ್ಕಳು ಸಂಡೇ ಸ್ಕೂಲ್ಗೆ ಹೋಗೋದನ್ನು ಬಿಟ್ಟಿದ್ದಾರೆ. ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ರು, ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನಾನು ನನ್ನ ಹೆಂಡತಿ ಸೇವೆಯಲ್ಲಿ ಪಾಲ್ಗೊಂಡೆವು, ಆದ್ರೆ ಅಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವಿಲ್ಲ, ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಅವಶ್ಯಕತೆ ಕೂಡ ಇಲ್ಲ. ಆ ಪ್ರಾಂತ್ಯಕ್ಕಂತೂ ಹೋದೆವು, ಆದ್ರೆ ನಮಗೆ ಬೇಕಾದ ಸಭೆ ಸಿಗ್ಲಿಲ್ಲ. ಆರ್ಥಿಕವಾಗಿ ಬಲಗೊಳ್ತಿದ್ದೇವೆ, ಆದ್ರೆ ಆರ್ಥಿಕವಾಗಿ ನಾವು ದೇವರಿಂದಲೂ ಸಭೆಯಿಂದಲೂ ದೂರವಾದೆವು.
ಅಂದಿನಿಂದ ನಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ಲದಂತಾಯ್ತು, ಸಮಾಧಾನ ಇಲ್ಲದಂತಾಯ್ತು. ಎಷ್ಟೋ ಪ್ರಶಾಂತವಾಗಿ ಎಷ್ಟೋ ಪ್ರೀತಿಯಿಂದ ಇದ್ದ ಕುಟುಂಬ ಈ ದಿನ ಅಲ್ಲಕಲ್ಲೋಲವಾಗಲು ಪ್ರಾರಂಭವಾಯಿತು. ಹಾಗಾಗಿ ಅರ್ಥವಾಯ್ತು, ನಾವು ಸಂಪಾದನೆಗೆ ನಿಕಟವಾದೆವು, ಸಭೆಯಿಂದ ದೂರವಾದೆವು. ಆದುದರಿಂದಲೇ ನಿರ್ಣಯ ತೆಗೆದುಕೊಂಡೆವು, ನಮಗೆ ಬರುವ ಸಂಪಾದನೆಗಿಂತಲೂ ಜೀವವುಳ್ಳಂತಹ ದೇವರ ಸಭೆಯೇ ನಮಗೆ ಮುಖ್ಯವಾಗಿದೆ ಎಂದು ಅರ್ಥ ಮಾಡಿಕೊಂಡಿದ್ದೇವೆ. ಪಾಸ್ಟ್ರೆ, ಬಿಟ್ಟು ಬಿಟ್ಟಿದ್ದೇವೆ. ಬರುವ ಸಂಪಾದನೆಯನ್ನು, ಸಂಪತ್ತನ್ನು ಬಿಟ್ಟು ಬಿಟ್ಟು ನಮ್ಮ ಆತ್ಮಿಕ ಜೀವಿತವನ್ನು ಸಜೀವವಾಗಿ ಕಾಪಾಡುವ ಸಭೆಗೆ ತಿರುಗಿ ಬಂದೆವು ಪಾಸ್ಟ್ರೆ ಅಂದ್ರು. ಈ ದಿನ ಸಹೋದರ ಸಹೋದರಿಯರೇ ಕೇಳ್ರಿ, ಸೈತಾನನು ಕೆಲವೊಂದು ಸಾರಿ ನಿಮ್ಮನ್ನು ಎಡವಿ ಬೀಳುವಂತೆ ಮಾಡುವುದಕ್ಕಾಗಿ, ಆತ್ಮೀಕವಾಗಿ ನಿಮ್ಮನ್ನು ಬಿದ್ದು ಹೋಗುವಂತೆ ಮಾಡುವುದಕ್ಕಾಗಿ ಒಳ್ಳೆ ಉದ್ಯೋಗ ಕೊಡಬಹುದು, ಒಳ್ಳೆ ಆದಾಯ ಕೊಡಬಹುದು, ಒಳ್ಳೆ ಸಂಪಾದನೆ ಕೊಡಬಹುದು. ಜಾಗ್ರತೆ. ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಪವಿತ್ರಾತ್ಮ ದೇವರ ಮೇಲೆ ಆಧಾರಗೊಳ್ಳದೆ ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡಿರುವುದಾದ್ರೆ ಪ್ರಮಾದ. ಪ್ರಿಯರೇ, ಸಭೆಯನ್ನು ಲೋಟನು ಕಳೆದುಕೊಂಡ. ಎರಡನೇದು 19ನೇ ಅಧ್ಯಾಯ ವಚನ 17. ಆ ದೂತರು ಅವನನ್ನು ಹೊರಗೆ ತೆಗೆದುಕೊಂಡು ಬಂದ ನಂತರ ಆತನು, ನಿನ್ನ ಪ್ರಾಣವನ್ನು ಉಳಿಸಿಕೋ, ಓಡಿ ಹೋಗು, ನೀನು ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದ ಆಗದು. ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ. ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ಏನಂತೆ? ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನು. ನಾನು ಹೋಗುತ್ತಿರುವಾಗ ಆ ವಿಪತ್ತು ನನಗೂ ಉಂಟಾಗಿ ಸತ್ತೇನು. ಅಗೋ, ಅಲ್ಲಿ ಒಂದು ಊರು ಹತ್ತಿರವಾಗಿದೆ, ಅದು ಸಣ್ಣದು, ಅಲ್ಲಿಗಾದರೂ ಹೋಗುವುದಕ್ಕೆ ಅಪ್ಪಣೆಯಾದರೆ ನನ್ನ ಪ್ರಾಣ ಉಳಿಯುವುದು. ಆ ಊರು ಸಣ್ಣದಲ್ಲವೇ ಅಂದನು. ಅದಕ್ಕಾತನು, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ. ನೋಡು, ನೀನು ಹೇಳಿದ ಊರನ್ನು ಕೆಡುವುದಿಲ್ಲ. ಈ ವಿಷಯದಲ್ಲಿ ನಿನ್ನ ಮನವಿಯನ್ನು ಅಂಗೀಕರಿಸಿದ್ದೇನೆ. ಬೇಗನೆ ಅಲ್ಲಿಗೆ ಹೋಗಿ ತಪ್ಪಿಸಿಕೋ. 26ನೇ ವಚನ. ಆದರೆ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾಗಿ ಆದಳು. ಹೋದನು, ಸರಿಯಾದ ಸಹಾಯವನ್ನು ಕೈತಪ್ಪಿಸಿಕೊಂಡು ಹೋದನು. ಸಭೆ ಹೊರಟು ಹೋಯಿತು. ಈಗ ಸರಿಯಾದ ಸಹಾಯವು ಕೂಡ ಕೈತಪ್ಪಿ ಹೋಯಿತು. ಅವನು ತೆಗೆದುಕೊಳ್ಳುತ್ತಿರುವ ನಿರ್ಣಯಗಳಲ್ಲಿ ದೇವರಿಗೆ ಸ್ಥಾನ ಇದೆಯಾ ಎಂದು ಒಂದು ಆಲೋಚನೆ ಮಾಡಿದ್ದೇ ಆದರೆ ಲೋಕನ ಜೀವಿತ ಬಹಳ ಚೆನ್ನಾಗಿರ್ತಾ ಇತ್ತು. ಸಭೆಯೇ ಕೇಳ್ತಾ ಇದ್ದೀರಾ? ನಮ್ಮ ಜೀವಿತದಲ್ಲಿ ಪ್ರತಿದಿನ ನಿರ್ಣಯ ತೆಗೆದುಕೊಳ್ತಲೇ ಇರಬೇಕು. ನಿರ್ಣಯ ಮೇಲೆ ನಿರ್ಣಯ ತೆಗೆದುಕೊಳ್ಳಲೇಬೇಕು. ಆದರೆ ನೀವು ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ದೇವರಿಗೆ ಸ್ಥಳ ಕೊಡಿರಿ, ದೇವರಿಗೆ ಸ್ಥಾನ ಕೊಡಿರಿ, ದೇವರು ಹೇಳಿದ ಸ್ಥಳಕ್ಕೆ ಹೋಗುವ ಪ್ರಯತ್ನ ಮಾಡಿರಿ. 13ನೇ ಅಧ್ಯಾಯ 14ನೇ ವಚನ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ಇಗೋ, ನೀನು ಕಣ್ಣೆತ್ತಿ ನೀನು ಇರುವ ಸ್ಥಳದಿಂದ ಉತ್ತರದ ಕಡೆಗೂ ದಕ್ಷಿಣದ ಕಡೆಗೂ ಪೂರ್ವದ ಕಡೆಗೂ ಪಶ್ಚಿಮದ ಕಡೆಗೂ ನೋಡು. ಯಾಕೆಂದರೆ ನೀನು ನೋಡುತ್ತಿರುವ ಈ ದೇಶವನ್ನೆಲ್ಲ ನಾನು ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಹಾಗಾದ್ರೆ ಈಗ ಅಬ್ರಹಾಮನು ಯಾರ ಡೈರೆಕ್ಷನ್ ಅಲ್ಲಿ ನಡೆಯುತ್ತಿದ್ದಾನೆ? ಹೇಳ್ತೇನೆ ಕೇಳಿ. ದೇವರ ಡೈರೆಕ್ಷನ್ ಅಲ್ಲಿ. ಲೋಟನು ಯಾರ ಡೈರೆಕ್ಷನ್ ಅಲ್ಲಿ ನಡೆಯುತ್ತಿದ್ದಾನೆ? ಸ್ವಂತ ಡೈರೆಕ್ಷನ್ ನಲ್ಲಿ. ಎಲ್ಲಿಗೆ ಹೋಗ್ತಾನೆ? ನಾಶನವಾಗ್ಲಿಕ್ಕಿರುವಂತಹ ಸದೋಮ ಗೋಮರ ಪಟ್ಟಣಕ್ಕೆ ಹೋಗ್ತಾನೆ. ಮೊದಲನೇದಾಗಿ ಸಭೆಯನ್ನು ಕಳೆದುಕೊಳ್ಳುತ್ತಾನೆ. ಎರಡನೇದಾಗಿ ಸತಿಯನ್ನು ಕಳೆದುಕೊಳ್ಳುತ್ತಾನೆ. ಸತಿ ಅಂದ್ರೆ ಹೆಂಡತಿ, ಪತಿ ಅಂದ್ರೆ ಗಂಡ. ಸತಿಯನ್ನು ಕಳೆದುಕೊಂಡ. ಮೂರನೇದು 26ನೇ ವಚನ. ಆದರೆ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. 30ನೇ ವಚನ ಓದುತ್ತೇನೆ ಕೇಳಿ. ಲೋಟನು ಚೊಗರೂರಿನಲ್ಲಿರುವುದಕ್ಕೆ ಅಂಜಿ ತನ್ನ 2 ಹೆಣ್ಣು ಮಕ್ಕಳನ್ನು ಕರಕೊಂಡು ಬೆಟ್ಟವನ್ನು ಹತ್ತಿ ಅಲ್ಲಿ ವಾಸ ಮಾಡಿದನು. ಅವನು ಅವನ 2 ಹೆಣ್ಣು ಮಕ್ಕಳು ಒಂದು ಗವಿಯಲ್ಲಿ ವಾಸಿಸಿದರು. ಎಲ್ಲಿ ವಾಸಿಸಿದ್ರು ಹೇಳ್ರಿ? ಗೃಹದಲ್ಲಿ ಅಲ್ಲ ಪ್ರಿಯರೇ, ಮತ್ತೆಲ್ಲಿ? ಗವಿಯಲ್ಲಿ. ಯಾಕೆ? ಸ್ವಲ್ಪ ಹೊತ್ತು ಮುಂಚೆ ಒಂದು ಕುಟುಂಬದ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಂಡೆ. ಅವರು ಸಂಪಾದನೆಯನ್ನು ನೋಡಿ ಸಭೆಯನ್ನು ಬಿಟ್ಟು ಹೊರಟು ಹೋಗಿದ್ರು. 3-4 ತಿಂಗಳಲ್ಲಿ ಅರ್ಥವಾಯ್ತು ಸಭೆಗಿಂತಲೂ ಸಂಪಾದನೆ, ಸಂಪತ್ತು ದೊಡ್ಡದಲ್ಲವೆಂದು. ನಾವು ಸಂಪಾದನೆಯಲ್ಲಿ ತೊಡಗಿಸಿಕೊಂಡು ಸಭೆಯನ್ನು ನಿರ್ಲಕ್ಷ್ಯ ಮಾಡಿರುವುದರಿಂದಲೇ ಈ ದಿನ ನಮ್ಮ ಆತ್ಮಿಕತೆಯನ್ನು ಕಳೆದುಕೊಂಡಿದ್ದೇವೆ, ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದೇವೆ.
ನಮಗೆ ಬೇಕಾಗಿರೋದು ಶಾಂತಿ, ಸಮಾಧಾನ, ಅದು ಕೇವಲ ನಮ್ಮ ಸಭೆಯಲ್ಲಿಯೇ ಸಿಗುತ್ತದೆ ಎಂದು ಯೋಚಿಸಿ ತಿರುಗಿ ಬಂದ್ರು. ಆದ್ರೆ ಜಾಗ್ರತೆಯಿಂದ ಕೇಳಿ ಪ್ರಿಯರೇ, ಲೋಟನ್ನು ಕೋರಿಕೊಂಡದೇನ್ ಗೊತ್ತಾ? ಸಭೆಯನ್ನು ಅಲ್ಲ, ಆದ್ರೆ ಏನನ್ನು ಕೋರಿಕೊಂಡ? ಸಂಪಾದನೆಯನ್ನು ಕೋರಿಕೊಂಡ. ಆದ್ರೆ ಏನನ್ನು ಕಳೆದುಕೊಂಡ? ಮೊದಲು ಸಭೆಯನ್ನು ಕಳೆದುಕೊಂಡ, ಸತಿಯನ್ನು ಕಳೆದುಕೊಂಡ. ಜಾಗ್ರತೆಯಿಂದ ಕೇಳಿ ಪ್ರಿಯರೇ, ಗೃಹ ಇಲ್ಲ ಈಗ ಅವರಿಗೆ. ಏನುಳಿಯಿತು? ಗವಿ ಉಳ್ಕೊಂಡಿತ್ತು. ಆ ಗವಿಯೊಳಗೆ ಏನಾಗ್ತಿದೆ ನೋಡೋಣ ಬನ್ನಿ. ಸಭೆ ಇಲ್ಲದಂತಹ, ಸತಿ ಇಲ್ಲದಂತಹ ಆ ಗವಿಯೊಳಗೆ ಏನಾಗ್ತಿದೆ ಎಂದು ನೋಡೋಣ ಬನ್ನಿ. ಓದುತ್ತೇನೆ ಕೇಳಿ. ಅವನು ಅವನ 2 ಹೆಣ್ಣು ಮಕ್ಕಳು ಒಂದು ಗವಿಯಲ್ಲಿ ವಾಸಿಸಿದರು. ಹೀಗಿರುವಲ್ಲಿ ಹಿರಿಮಗಳು ತನ್ನ ತಂಗಿಗೆ, ನಮ್ಮ ತಂದೆ ಮುದುಕನಷ್ಟೇ, ಸರ್ವಲೋಕದ ಪದ್ಧತಿಯ ಮೇರೆಗೆ ನಮ್ಮನ್ನು ಮದುವೆ ಮಾಡಿಕೊಳ್ಳುವ ಪುರುಷನು ಎಲ್ಲಿಯೂ ಇಲ್ಲ. ನಾವು ತಂದೆಗೆ ದ್ರಾಕ್ಷರಸವನ್ನು ಕುಡಿಸಿ ಅವನ ಸಂಗಡ ಮಲಗಿಕೊಂಡು ನಮ್ಮ ತಂದೆಯಿಂದಲೇ ಸಂತಾನವನ್ನು ಪಡೆದುಕೊಳ್ಳೋಣ ಬಾ ಎಂದು ಹೇಳಿದಳು. ಆ ರಾತ್ರಿ ಅವರು ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿದಾಗ ಹಿರಿಮಗಳು ಒಳಗಡೆ ಹೋಗಿ ತನ್ನ ತಂದೆಯ ಸಂಗಡ ಮಲಗಿಕೊಂಡಳು. ಆ ನಂತರ ಅದೇ ರಾತ್ರಿಯಲ್ಲಿ ಕಿರಿಮಗಳು ಒಳಗಡೆ ಹೋಗಿ ತನ್ನ ತಂದೆಯ ಸಂಗಡ ಮಲಗಿಕೊಂಡಳು. ಇದೇ 19ನೇ ಅಧ್ಯಾಯ 36ನೇ ವಚನ. ಹೀಗೆ ಲೋಟನ 2 ಹೆಣ್ಣು ಮಕ್ಕಳು ತಮ್ಮ ತಂದೆಯಿಂದ ಗರ್ಭವತಿಯಾದರು. ಹಿರಿಮಗಳು ಗಂಡು ಮಗನನ್ನು ಹಡೆದು ಅವನಿಗೆ ಮೊವಾಬ್ ಎಂದು ಹೆಸರಿಟ್ಟಳು. ಕಿರಿಮಗಳು ಗಂಡು ಮಗನನ್ನು ಹಡೆದು ಅವನಿಗೆ ಬೆನ್ನಾಮಿ ಎಂದು ಹೆಸರಿಟ್ಟಳು. ಅವನು ಅಮ್ಮೋನಿಯರಿಗೆ ಮೂಲ ಪುರುಷನಾಗಿದ್ದನು. ಈ ಅಮ್ಮೋನಿಯರು ಮೊವಾಬ್ಯರು ಪಾಪಿಷ್ಟ ಸಂತಾನಕ್ಕೆ ತಂದೆಯಾದನು. ಪ್ರಿಯರೇ, ಈ ಲೋಟನು ಆ 2 ಹೆಣ್ಣು ಮಕ್ಕಳು ತಮ್ಮ ತಂದೆಯಿಂದಲೇ ಗರ್ಭವತಿಯಾದರು. ಕೊನೆಗೆ ಲೋಟನು ಸಂತಾನವನ್ನು ಕಳೆದುಕೊಂಡ, ಸಭೆಯನ್ನು ಕಳೆದುಕೊಂಡ, ಸತಿಯನ್ನು ಕಳೆದುಕೊಂಡ, ಸಂತಾನವನ್ನು, ಸರ್ವವನ್ನು ಕಳೆದುಕೊಂಡ. ಕೇಳಿ ಪ್ರಿಯರೇ, ಈ ದಿನ ಲೋಟನ ಕುರಿತು ನಾವು ಮಾತಾಡುತ್ತಿರುವಾಗ ಇದು ಎಚ್ಚರಿಕೆಯಿಂದ ಕೂಡಿದ ಸಂದೇಶವಾಗಿದೆಯೋ ಇಲ್ಲವೇ ಆಶೀರ್ವಾದದಿಂದ ಕೂಡಿದ ಸಂದೇಶವಾಗಿದೆಯೋ ಹೇಳ್ರಿ? ಎಚ್ಚರಿಕೆಯಿಂದ ಕೂಡಿದ ಸಂದೇಶವನ್ನು ಯಾರ ಕುರಿತಾಗಿ ನಾವು ಮಾತಾಡ್ತೇವೆ ಗೊತ್ತಾ? ಸಾಕ್ಷಿಯನ್ನು ಕಳೆದುಕೊಂಡವನ ಕುರಿತಾಗಿ ನಾವು ಮಾತಾಡ್ತೇವೆ. ಯಸ್, ಲೋಟನು ಸಾಕ್ಷಿಯನ್ನು ಕೂಡ ಕಳೆದುಕೊಂಡ, ಸಂತಾನವನ್ನು ಕಳೆದುಕೊಂಡ, ಸತಿಯನ್ನು ಕಳೆದುಕೊಂಡ, ಸಭೆಯನ್ನು ಕಳೆದುಕೊಂಡ. ಇದೆಲ್ಲ ಯಾವುದರಿಂದ ಸ್ಟಾರ್ಟ್ ಆಯ್ತು ಹೇಳಿ? ಒಬ್ಬ ವ್ಯಕ್ತಿ ಸಭೆಯಿಂದ ದೂರವಾಗುವಾಗ ಆ ನಂತರ ಒಂದೊಂದಾಗಿ 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 ಎಲ್ಲವೂ ದೂರವಾಗ್ತವೆ. ಇದೆಲ್ಲದಕ್ಕೂ ಪ್ರಧಾನ ಕಾರಣ ಗೊತ್ತಾ? ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡು ನಿರ್ಣಯ ತೆಗೆದುಕೊಂಡನೇ ಹೊರತು ಪ್ರಭುವಿನ ಮೇಲೆ ಆಧಾರಗೊಂಡು ನಿರ್ಣಯ ತೆಗೆದುಕೊಳ್ಳಲಿಲ್ಲ. ಸಹೋದರ, ಸಹೋದರಿ, ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ನಮ್ಮ ಜೀವಿತವು ನಿರ್ಣಯಗಳೊಂದಿಗೆ ಅಂಟಿಕೊಂಡಿದೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಕರ್ತನಿಗೆ ಪ್ರಾರ್ಥಿಸಿ, ಕರ್ತನೇ, ಇದು ನಿಮ್ಮ ಚಿತ್ತ ಆಗಿರೋದಾದ್ರೆ ಮಾತ್ರ ನನ್ನ ಜೀವಿತದಲ್ಲಿ ನೆರವೇರಿಸಿರಿ. ಇದು ನಿಮ್ಮ ಇಷ್ಟ ಆಗಿರೋದಾದ್ರೆ ನೆರವೇರಿಸಿರಿ ದೇವರೇ. ಇದು ನಿಮ್ಮ ಚಿತ್ತವಲ್ಲದ ಪಕ್ಷದಲ್ಲಿ ನನ್ನಿಂದ ದೂರ ಮಾಡಿರಿ ದೇವರೇ. ನಿಮ್ಮ ಚಿತ್ತವೇ ನನಗೆ ಕ್ಷೇಮ. ಅದು ಸಭೆಯನ್ನು ಕಾಪಾಡುತ್ತದೆ, ಸಂಸಾರವನ್ನು ಕಾಪಾಡುತ್ತದೆ, ಸಂತಾನವನ್ನು ಕಾಪಾಡುತ್ತದೆ, ಸಾಕ್ಷಿಯನ್ನು ಕಾಪಾಡುತ್ತದೆ. ಆ ದಿನ ಲೋಟನು ತೆಗೆದುಕೊಂಡ ದುಡುಕಿದ ನಿರ್ಣಯದ ನಿಮಿತ್ತ ಸುಮಾರು 1000 ವರ್ಷಗಳ ಹಿಂದೆ, ಅಂದರೆ ಈ ಸ್ಟೋರಿ ಎಲ್ಲ ಹೆಚ್ಚು ಕಡಿಮೆ ಸುಮಾರು 4000 ವರ್ಷಗಳ ಹಿಂದೆ ಸಂಭವಿಸಿರುವ ಸಂಘಟನೆಯಾಗಿದೆ. ಆದಾಮನಿಗೂ ಅಬ್ರಹಾಮನಿಗೂ ನಡುವೆ 2000 ವರ್ಷಗಳಿವೆ. ಆದಾಮನಿಗೂ ನೋಹಾನನಿಗೂ ನಡುವೆ 1000 ವರ್ಷಗಳಿವೆ. ನೋಹಾನನಿಗೂ ಅಬ್ರಹಾಮನಿಗೂ ನಡುವೆ 1000 ವರ್ಷಗಳಿವೆ. ಅಬ್ರಹಾಮನಿಗೂ ದಾವೀದನಿಗೂ ನಡುವೆ 1000 ವರ್ಷಗಳಿವೆ. ದಾವೀದನಿಗೂ ಯೇಸು ಕ್ರಿಸ್ತನಿಗೂ ನಡುವೆ 1000 ವರ್ಷಗಳಿವೆ. ಈಗ ಯೇಸು ಕ್ರಿಸ್ತನಿಗೂ ನಮಗೂ ನಡುವೆ 2000 ವರ್ಷಗಳಿವೆ. ಯೇಸು ಕ್ರಿಸ್ತನಿಗೂ ಅಬ್ರಹಾಮನಿಗೂ ನಡುವೆ 2000 ವರ್ಷಗಳಿವೆ. ಅಬ್ರಹಾಮನ ಸಂಗಡ ಲೋಟನು ಕೂಡ ಇದ್ದಿರುವುದರಿಂದ ಈ ಸ್ಟೋರಿ ಎಷ್ಟು ಕಾಲದ ಹಿಂದಿನ ಸ್ಟೋರಿ ಆಗಿದೆ ಹೇಳಿ? 4000 ವರ್ಷಗಳ ಹಿಂದೆ ಸಂಭವಿಸಿರುವಂತಹ ಒಂದು ಸಂಘಟನೆ ಈ ದಿನಕ್ಕೂ ಕೂಡ ನಮಗೆ ಒಂದು ಎಚ್ಚರಿಕೆಯಾಗಿ ಧಾವಿಸಿದೆ. ಅದೇ ಸಮಯದಲ್ಲಿ ದೇವರ ಮೇಲೆ ಆಧಾರಗೊಂಡಿರುವಂತಹ ಅಬ್ರಹಾಮನೇನೋ ಇವತ್ತಿಗೂ ಕೂಡ ಆಶೀರ್ವಾದವನ್ನೇ ಹಂಚಿಕೊಡುವಂತಹ ಮಹಾ ದೊಡ್ಡ ನೀತಿವಂತನಾಗಿ ನಿಂತುಕೊಂಡಿದ್ದಾನೆ. ನಾವು ಯಾರೆಂದು ಗೊತ್ತಾ ನಿಮ್ಗೆ? ಅಬ್ರಹಾಮನ ಸಂತತಿ. ದೇವರು ಅಬ್ರಹಾಮನಿಗೆ ಏನೆಂದು ಮಾತು ಕೊಡ್ತಾರೆ? ಅಬ್ರಹಾಮನೇ, ಆಕಾಶದ ನಕ್ಷತ್ರಗಳನ್ನು ನೋಡು ಅಂದಾಗ ನೋಡ್ತಾನೆ. ಲೆಕ್ಕಿಸ್ಲಿಕ್ಕಾಗುತ್ತೋ?
ಇಲ್ಲ ದೇವರೇ ಅಂದಾಗ ಅಷ್ಟೊಂದು ಅಸಂಖ್ಯವಾಗಿ ನಿನಗೆ ಸಂತಾನ ಕೊಡ್ತೇನೆ ಅಬ್ರಹಾಮನೇ ಎಂದು ಮಾತು ಕೊಟ್ಟ ದೇವರು ಮರೆತು ಹೋದ್ರಂತೀರಾ? ಈಗ 4,000 ವರ್ಷಗಳು ದಾಟಿ ಹೋಗಿವೆ. ಆದಾಗ್ಯೂ ದೇವರು ಅಬ್ರಹಾಮನಿಗೆ ಮಾಡಿರುವ ವಾಗ್ದಾನ ಮರೆಯಲಿಲ್ಲ. ಈ ದಿನಕ್ಕೂ ಕೂಡ ಅಬ್ರಹಾಮನಿಗೆ, ಅಂದರೆ ನಮ್ಮ ಆತ್ಮೀಕ ತಂದೆಗೆ, ಮಕ್ಕಳು ಹುಟ್ಟುತ್ತಲೇ 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 ಇದ್ದಾರೆ. ಎಷ್ಟು ಜನ ಹೇಳ್ರಿ? ಕೋಟ್ಯಾಂತರ. ಎಷ್ಟು ಜನ? ಕೋಟ್ಯಾಂತರ ಜನ. ಒಬ್ಬನೇನೋ ಸಾವಿರಾರು ವರ್ಷಗಳು ಕಳೆದು ಹೋದ್ರೂ ಕೂಡ ಆಶೀರ್ವಾದಗಳನ್ನು ಹಂಚುತ್ತಲೇ ಇದ್ದಾನೆ. ಮತ್ತೊಬ್ಬನೇನೋ ಸಾವಿರಾರು ವರ್ಷಗಳು ಕಳೆಯುತ್ತಾ ಇದ್ರು ಕೂಡ ಎಲ್ಲರಿಗೂ ಎಚ್ಚರಿಕೆಯನ್ನೇ ಬಿಟ್ಟು ಹೋಗುತ್ತಾ ಇದ್ದಾನೆ. ಇದೆಲ್ಲದಕ್ಕೆ ಕಾರಣವೇನೆಂದ್ರೆ ಒಂದು ಚಿಕ್ಕ ನಿರ್ಣಯದಲ್ಲಿ ಮಾಡಿರುವಂತಹ ತಪ್ಪು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಈ ದಿನ ನಾವು ಏನಾಗಿದ್ದೇವೋ ಅದು ನಿನ್ನೆ ದಿನ ನಾವು ತೆಗೆದುಕೊಂಡ ತೀರ್ಮಾನದ ಮೇಲೆ ಆಧಾರಗೊಂಡಿದೆ. ನಾಳಿನ ದಿನ ನಾವು ಏನಾಗ್ಲಿಕ್ಕಿದ್ದೇವೋ ಅದು ಈ ದಿನ ನಾವು ತೆಗೆದುಕೊಳ್ಳುವ ನಿರ್ಣಯದ ಮೇಲೆ ಆಧಾರಗೊಂಡಿದೆ. ಸಹೋದರ ಸಹೋದರಿಯರೇ, ಜಾಗ್ರತೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದಾಗ, ಕುಟುಂಬಕ್ಕೆ ಸಂಬಂಧಪಟ್ಟಿರುವ, ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟಿರುವ ಯಾವುದೇ ನಿರ್ಣಯ ತೆಗೆದುಕೊಳ್ಳಬೇಕಾದಾಗ 1 ನಿಮಿಷ ಕರ್ತನ ಬಳಿಗೆ ಹೋಗ್ರಿ. 2 ಕೈಗಳನ್ನು ಜೋಡಿಸಿರಿ. ನಿಮ್ಮ ಒಂದು ನಿಸ್ಸಹಾಯ ಸ್ಥಿತಿಯನ್ನು ತಿಳಿಯಪಡಿಸಿರಿ. ದೇವರೇ, ನಾನು ಜ್ಞಾನ ಇಲ್ಲದವನಾಗಿದ್ದೇನೆ, ಜ್ಞಾನ ಇಲ್ಲದವಳಾಗಿದ್ದೇನೆ. ನಿಮ್ಮ ಸಹಾಯವಿಲ್ಲದೆ, ನಿಮ್ಮ ಸಲಹೆ ಇಲ್ಲದೆ ನಾನು ಏನು ಮಾಡಲಾರೆನು ದೇವರೇ. ಹಾಗಾಗಿ ಈ ನಿರ್ಣಯದಲ್ಲಿ ನಿಮ್ಮ ಸಹಾಯ ಬೇಕು. ಇಂಥ ಒಂದು ನಿರ್ಣಯದಲ್ಲಿ ನಿಮ್ಮ ಸಹಕಾರ ಬೇಕು. ಇಂಥ ನಿರ್ಣಯದಲ್ಲಿ ನಿಮ್ಮ ಸಮ್ಮತಿ ಬೇಕು. ದಯವಿಟ್ಟು ನಿಮ್ಮ ಚಿತ್ತವನ್ನೇ ನೆರವೇರಿಸಿರಿ ಎಂದು ದೇವರ ಬಳಿಗೆ ಹೋಗಿ ಮಾತಾಡೋದು ತಪ್ಪನ್ನುತ್ತೀರಾ? ಕರ್ತನ ಬಳಿಗೆ ಹೋಗಿ ಆತನಿಗೆ ಹಂಚಿಕೊಳ್ಳೋದು ಅಪರಾಧ ಅಂತೀರಾ? ಆದ್ರೆ ಅದೇನೋ ಸ್ವಲ್ಪ ಸಮಯ ಕೂಡ ನಾವು ತೆಗೆಯುತ್ತಾ ಇಲ್ಲ ಪ್ರಾರ್ಥನೆ ಮಾಡುವುದಕ್ಕಾಗಿ. ಕರ್ತನ ಮೇಲೆ ಆಧಾರಗೊಂಡು ನಿರ್ಣಯ ತೆಗೆದುಕೊಳ್ಳುವಂಥವರು ಆ ಕಾಲದಲ್ಲಿ ಮಾತ್ರವಲ್ಲ, ಮುಂದೆ ಬಂದಂತಹ ಕಾಲದಲ್ಲಿಯೂ ಕೂಡ ಆಶೀರ್ವಾದಕರವಾಗಿ ಉಳಿದುಕೊಳ್ಳುತ್ತಾರೆ. ಹಾಗೆಯೇ ಎಂದೆಂದಿಗೂ ಉಳಿದುಕೊಳ್ಳುತ್ತಾರೆ. ದೇವರ ಪ್ರಮೇಯವಿಲ್ಲದೆ ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡು, ಕಣ್ಣಿನ ನೋಟದ ಮೇಲೆ ಆಧಾರಗೊಂಡು, ನಿಮ್ಮ ಕೋರಿಕೆ ಮೇಲೆ ಆಧಾರಗೊಂಡು, ಯೋಚನೆಗಳ ಮೇಲೆ ಆಧಾರಗೊಂಡು, ಆತುರತನದ ಮೇಲೆ ಆಧಾರಗೊಂಡು ನೀವು ಯಾವುದೇ ನಿರ್ಣಯ ತೆಗೆದುಕೊಂಡ್ರು ಕೂಡ ಅದಕ್ಕೆ ತಕ್ಕ ಬೆಲೆಯನ್ನು ತಮ್ಮ ಕಾಲದಲ್ಲಿರುವ ತಲೆಮಾರಿನಲ್ಲಿ ಮಾತ್ರವಲ್ಲದೆ ಆ ನಂತರ ಬರುವ ತಲೆಮಾರಿನ ಮೇಲೆ ತಲೆಮಾರಿನ ಕಾಲದಲ್ಲಿಯೂ ಅದರ ಬೆಲೆಯನ್ನು ಕಟ್ಟುವಂಥದ್ದು ತಪ್ಪಿದಲ್ಲ. ಇಂತಹ ಅಮೂಲ್ಯವಾದ ಅದ್ಭುತವಾದ ಪಾಠವನ್ನು ಕಲಿತುಕೊಂಡ ನಂತರ ಇನ್ಮೇಲೆ ನೀವು ಯಾವುದೇ ನಿರ್ಣಯ ತೆಗೆದುಕೊಳ್ಳಬೇಕಾದಾಗ ತಪ್ಪದೆ ದೇವರ ಬಳಿಗೆ ಹೋಗಿ ಒಂದು ಮಾತನ್ನು ಹೇಳ್ರಿ. ದೇವರೇ, ಇದು ನಿಮ್ಮ ನಿರ್ಣಯವಲ್ಲದಿದ್ದರೆ ಇದನ್ನು ನನ್ನಿಂದ ದೂರ ಮಾಡಿರಿ ದೇವರೇ. ಇದು ನಿಮ್ಮ ನಿರ್ಣಯ ಆಗಿರೋದಾದ್ರೆ ಮಾತ್ರ ಮಾರ್ಗ ತೆರೆಯಿರಿ ದೇವರೇ ಎಂದು ಹೀಗೆ ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ದೇವರ ಸಹಾಯ ಪಡೆದುಕೊಳ್ಳೋದಾದರೆ ಯಾವ ನಿರ್ಣಯ ಬೇಕಾದ್ರೂ ಮಾಡ್ಬೋದು. ನಾಳಿನ ದಿನ ಒಂದು ಸಮಸ್ಯೆ ಬಂದಾಗ, ದೇವರೇ, ಇದು ನನ್ನ ಸ್ವಂತ ನಿರ್ಣಯವಲ್ಲ, ಇದು ನನ್ನ ಇಷ್ಟವಲ್ಲ, ನಿಮ್ಮ ಚಿತ್ತ ನೆರವೇರುವುದನ್ನೇ ಕೋರಿದ್ದೇನೆ, ನಿಮ್ಮ ಇಷ್ಟ ನೆರವೇರುವುದನ್ನೇ ಕೋರಿದ್ದೇನೆ, ನಿಮ್ಮ ಸಹಾಯವನ್ನೇ ಕೋರಿದ್ದೇನೆ, ನಿಮ್ಮ ಸಲಹೆಯನ್ನೇ ಕೋರಿದ್ದೇನೆ, ನಿಮ್ಮ ಸಮ್ಮತಿಯನ್ನು ಕೋರಿಕೊಂಡಿದ್ದೇನೆ, ಆ ನಂತರವೇ ಈ ಕೆಲಸವನ್ನು ಪ್ರಾರಂಭಿಸಿದ್ದೇನೆ ದೇವರೇ ಎಂದು ಕರ್ತನ ಬಳಿಗೆ ಹೋಗಿ ಧೈರ್ಯದಿಂದ ಹೇಳುವ ಅವಕಾಶವಿರುತ್ತೆ. ಈ ದಿನ ಈ ಸಂದೇಶ ನಮಗೆ ನಿಜವಾಗ್ಲೂ ಆಶೀರ್ವಾದಕರವಾಗಿತ್ತು ಎನ್ನುವಂತವರು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡೋಣ ಬನ್ನಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ಸಂದೇಶದ ಮೂಲಕ ನಮ್ಮೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ, ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡು ನಿರ್ಣಯ ತೆಗೆದುಕೊಳ್ಳೋದಾದ್ರೆ ಎಷ್ಟು ಪ್ರಮಾದಕರವಾಗಿದೆ ಎಂದು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು. ಲೋಟನೇನೋ ಸಭೆಯನ್ನು, ಸಂಸಾರವನ್ನು, ಸಂತಾನವನ್ನು, ಸಾಕ್ಷಿಯನ್ನು, ಸರ್ವವನ್ನು ಕಳೆದುಕೊಂಡ. ಅದೇ ಸಮಯದಲ್ಲಿ ಅಬ್ರಹಾಮನೇನೋ ಎಲ್ಲವನ್ನು ಕಾಪಾಡಿಕೊಳ್ಳುತ್ತಾನೆ, ಎಲ್ಲರಿಗೂ ಆಶೀರ್ವಾದಕರವಾಗಿ ಮಾರ್ಪಡುತ್ತಾನೆ. ಅದೆಲ್ಲದಕ್ಕೆ ಕಾರಣ ನಿಮ್ಮ ಚಿತ್ತಕ್ಕೆ ವಿಧೇಯನಾಗುತ್ತಾನೆ. ಹಾಗೆ ನಿಮ್ಮ ಚಿತ್ತಾನುಸಾರವಾದ ಜೀವಿತ ನಮಗೂ ದಯಪಾಲಿಸಿರಿ, ನಿಮ್ಮ ಇಷ್ಟಾನುಸಾರವಾದ ಜೀವಿತ ನಮಗೂ ದಯಪಾಲಿಸಿರಿ. ಈ ದಿನ ಮೊದಲುಗೊಂಡು ದೇವರೇ, ಇನ್ನೆಂದಿಗೂ ನಾವು ದುಡುಕಿ ನಿರ್ಣಯಗಳನ್ನು ಯಾವತ್ತಿಗೂ ಕೂಡ ತೆಗೆದುಕೊಳ್ಳಬಾರದು. ಪ್ರತಿ ನಿರ್ಣಯ ದೇವರೇ ನಿಮ್ಮ ಸಹಾಯದಿಂದಲೇ ತೆಗೆದುಕೊಳ್ಳಬೇಕು, ನಿಮ್ಮ ಸಲಹೆಯಿಂದಲೇ ತೆಗೆದುಕೊಳ್ಳಬೇಕು, ನೀವು ಸಮ್ಮತಿಸುವಾಗಲೇ ತೆಗೆದುಕೊಳ್ಳಬೇಕು. ಯಾವುದೇ ರೀತಿಯಾಗಿ ನಾವು ದುಡುಕಿ ನಮ್ಮ ಜೀವಿತದಲ್ಲಿ ನಿರ್ಣಯ ತೆಗೆದುಕೊಳ್ಳಬಾರದು. ಯೆಶಯ್ಯ, ಈ ಸಮಯದಲ್ಲಿ ಈ ಕಲ್ವರಿ ಸ್ವರದ ಮೂಲಕ ಈ ಸಂದೇಶವನ್ನು ಕೇಳಿ ಪ್ರಾರ್ಥಿಸುವಂತಹ ಲಕ್ಷಾಂತರ ಜನರಿಗಾಗಿ ನಿಮಗೆ ವಂದನೆಗಳು.
ಅವರು ಮಾಡುತ್ತಿರುವ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ದಯಪಾಲಿಸಿರಿ. ಅವರು ಸುರಿಸುತ್ತಿರುವ ಕಣ್ಣೀರಿಗೆ ಉತ್ತರ ದಯಪಾಲಿಸಿರಿ. ಅವರ ಕುಟುಂಬದಲ್ಲಿರುವ ಪ್ರತಿ ಕಷ್ಟಕ್ಕೆ ದೇವರೇ ಪರಿಹಾರ ದಯಪಾಲಿಸಿರಿ. ದೇವರೇ, ನಿಮ್ಮ ಅಮೂಲ್ಯವಾದ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇವೆ. ದೇವರೇ, ನಮ್ಮನ್ನು ಬಿಟ್ಟು ಬಿಡಬೇಡಿರಿ. ಲೋಟನಂತೆ ನಮ್ಮಲ್ಲಿ ಯಾರೊಬ್ಬರ ಜೀವಿತ ಆಗುವಂತದ್ದಾಗಿರಬಾರದು. ಈ ದಿನ ಒಂದು ವೇಳೆ ಯಾರಾದರೂ ನಮ್ಮಲ್ಲಿ ದುಡುಕಿ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾ ಇರಬಹುದು. ಆಲ್ರೆಡಿ ಈಗಾಗಲೇ ತೆಗೆದುಕೊಂಡು ಅದಕ್ಕೆ ಬೆಲೆಯನ್ನು ಕಟ್ಟುತ್ತಾ ಲೋಟನ ಮಾರ್ಗದಲ್ಲಿ ಹೋಗುತ್ತಿರಬಹುದು. ಸರ್ವವನ್ನು ಕಳೆದುಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ಸನ್ನಿಧಿಗೆ ಬಂದು ಪಶ್ಚಾತ್ತಾಪ ಪಡುವಂತೆ ಅಂತವರಿಗೆ ಸಹಾಯ ಮಾಡಿರಿ. ಇಷ್ಟಾನುಸಾರವಾದ ಜೀವಿತಕ್ಕಿಂತಲೂ ನಿಮ್ಮ ಚಿತ್ತಾನುಸಾರವಾದ ಜೀವಿತವೇ ಆಶೀರ್ವಾದಕರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಅಂಗೀಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.